ನಮಸ್ಕಾರ. ಈ ಟಿ ವಿಯ ವೀಕ್ಷಕರಿಗೆ ಯೋಗ ಕ್ಷೇಮ ಕಾರ್ಯಕ್ರಮದ 249ನೇ ತರಗತಿಗೆ ಆತ್ಮೀಯ ಸ್ವಾಗತ. ಮಹಿಳೆಯರಿಗೆ ವಿಶೇಷವಾಗಿ ಉಪಯುಕ್ತವಾಗತಕ್ಕಂತಹ ಪ್ರಾಯಶಃ ಅವರು ಎಲ್ಲ ಹಂತಗಳಲ್ಲಿ ಮಾಡಬಹುದಾದಂಥ ಒಂದು ಆಸನ ಬದ್ಧ ಕೋಣಾಸನ. ಮೊದಲಿಗೆ ಆಸನವನ್ನು ಗಮನಿಸಿ ನಂತರ ಅಲ್ಲೂ ಸಹ ಪಾರ್ಶ್ವ ಬಾಗುವಿಕೆ ಹೇಗೆ ಮಾಡ್ಬೋದು ಇದನ್ನು ಗಮನಿಸೋಣ. ಮೊದಲಿಗೆ ಸ್ವಸ್ತಿಕಾಸನದಲ್ಲಿ ಕೂತ್ಕೊಳ್ಳಿ. ನಂತರ ಪಾದಗಳನ್ನು ಹೀಗೆ ಜೋಡಿಸ್ಬೇಕು. ಮಂಡಿ ಸಾಧ್ಯವಾದಷ್ಟು ನೆಲಕ್ಕೆ ಬರಬೇಕು. ನೇರವಾಗಿ ಕೂತ್ಕೋಬೇಕು. ಎದೆ ಮಧ್ಯಭಾಗ ಮೇಲಕ್ಕೆ. ಇದು ಮಹಿಳೆಯರಿಗೆ ಪ್ರಾಯಶಃ ಬಹಳ ಒಂದು ಅದ್ವಿತೀಯವಾದಂಥ ಆಸನ ಅಂತ ಹೇಳಿದ್ರೆ ಅತಿಶಯೋಕ್ತಿ ಅಲ್ಲ. ಎಲ್ಲ ಹಂತಗಳಲ್ಲೂ ಮಾಡ್ಬೋದು. ಋತುಸ್ರಾವದ ಸಮಯದಲ್ಲೂ ಸಹ ಈ ಬದ್ಧ ಕೋಣಾಸನದ ಅಭ್ಯಾಸವನ್ನು ಮಾಡ್ಬೋದು. ಮತ್ತು ಇಲ್ಲಿ ನಿಧಾನವಾಗಿ ಉಸಿರು ತಗೋಬೇಕು, ನಿಧಾನವಾಗಿ ಉಸಿರು ಬಿಡಬೇಕು. ಈ ಆಸನದಲ್ಲಿ 3 ರಿಂದ 5 ನಿಮಿಷದಷ್ಟು ಕಾಲ ಕೂತ್ಕೋಬೋದು. ನೇರವಾಗಿ ಕೂತ್ಕೋಬೇಕು. ಈಗ ನಾವು ಈ ಆಸನದಲ್ಲೂ ಸಹ ಒಂದು ಪಾರ್ಶ್ವ ಬಾಗುವಿಕೆಯನ್ನು ಮಾಡುವುದರ ಮುಖಾಂತರ ಸಾಕಷ್ಟು ಉಪಯುಕ್ತತೆಯನ್ನು ಪಡ್ಕೋಬೋದು. ಆ ಕ್ರಮವನ್ನು ಈಗ ಗಮನಿಸಿ. ಮೊದಲಿಗೆ ಬಲಗೈಯನ್ನು ಈ ಪೃಷ್ಠದ ದಿಕ್ಕಿನಲ್ಲೇ ಚಾಚಬೇಕು. ಎಡಗೈ ಮೇಲಕ್ಕೆ ಚಾಚಿ. ಇನ್ಹೇಲ್ ಸ್ಟ್ರೆಚ್, ಎಕ್ಸೇಲ್ ಸ್ಲೋಲಿ ಬೆಂಡ್. ಕೈ ನೇರಾಗ್ತಾ ಇರಬೇಕು. ಟರ್ನ್. ಮತ್ತು ಇಲ್ಲಿ ಈ ಮಂಡಿ ಮೇಲಕ್ಕೆ ಎದ್ಬಿಡಬಾರ್ದು. ದಿ ಲೆಫ್ಟ್ ನೀ ಶುಡ್ ನಾಟ್ ಗೆಟ್ ಆಫ್ ಟು ಮಚ್. ಅದು ಪ್ರಯೋಜನ ಆಗುವುದಿಲ್ಲ. ಸೊ ದಿಸ್ ಈಸ್ ದಿ ಕನ್ಸ್ಟ್ರೈಂಟ್, ನಿರ್ಬಂಧ. ಈ ನಿರ್ಬಂಧವನ್ನು ಅನುಸರಿಸಿ ನಾವು ಎಷ್ಟಾಗುತ್ತೋ ಅಷ್ಟು ಪಾರ್ಶ್ವಕ್ಕೆ ಬಾಗಬೇಕು. ಆಗ ನೋಡಿ ಇಲ್ಲೆಲ್ಲ ಒಳ್ಳೆಯ ಚಾಚುವಿಕೆಯನ್ನು ಪಡ್ಕೊಳ್ಳುತ್ತೆ. ದಿ ರೀಜನ್ ಆಫ್ ದಿ ಇಂಗ್ಯೂನಿಯಲ್ ಲಿಗಮೆಂಟ್, ದಿ ಬೇಸ್ ಆಫ್ ದಿ ಪೆಲ್ವಿಸ್, ಇವೆಲ್ಲವೂ ಸಹ ಇಲ್ಲಿ ಹೆಚ್ಚಿನ ರೀತಿಯಲ್ಲಿ ಸಚೇತನಗೊಳ್ಳುತ್ತೆ. ನಿಧಾನವಾಗಿ ಉಸಿರು ತಗೋಬೇಕು, ನಿಧಾನವಾಗಿ ಉಸಿರು ಬಿಡಬೇಕು. ವಿಶೇಷವಾಗಿ ಈ ಬದ್ಧ ಕೋಣಾಸನದ ಅಭ್ಯಾಸದಲ್ಲಿ ಉಸಿರು ಅಸ್ಥಿಕೂರದ ಭಾಗವನ್ನು ತಲುಪ್ತಕ್ಕಂಥದ್ದು ಬಹಳ ಸುಲಭ. ಆ ಕಾರಣದಿಂದಾಗಿ ಮಹಿಳೆಯರಿಗೆ ವಿಶೇಷವಾಗಿ ದಿ ರೀಜನ್ ಆಫ್ ದಿ ಯುಟರಸ್, ಓವರೀಸ್ ಇವೆಲ್ಲವೂ ಸಹ ಹೆಚ್ಚಿನ ರೀತಿಯಲ್ಲಿ ಈ ಬದ್ಧ ಕೋಣಾಸನದಲ್ಲಿ ಸಚೇತನಗೊಳ್ಳುತ್ತೆ. ಸುಮಾರು 20 ಸೆಕೆಂಡ್ ಕಾಲ ಈ ಆಸನದಲ್ಲಿ ವಿರಮಿಸಬೇಕು. ನಂತರ ನಿಧಾನವಾಗಿ ಮೇಲಕ್ಕೆ ಬನ್ನಿ. ಎಡಗೈಯನ್ನು ಕೆಳಕ್ಕೆ ಇಳಿಸಿ, ಬದಲಾಯಿಸಿ. ಬಲಗೈ ಚಾಚಬೇಕು, ಕೈ ನೇರ ಮಾಡಿ ಉಸಿರು ತಗೊಳ್ಳಿ. ಉಸಿರು ಬಿಡ್ತಾ ನಿಧಾನವಾಗಿ ಎಡಪಾರ್ಶ್ವಕ್ಕೆ ಬಾಗಿ. ಕೈ ಚಾಚಬೇಕು. ಡೋಂಟ್ ಟರ್ನ್ ದಿ ಟ್ರಂಕ್. ಬೆಂಡ್, ಸ್ಟ್ರೆಚ್ ವೆಲ್ ಆ್ಯಂಡ್ ಕೀಪ್ ದಿ ನೀ ಸ್ಟೇಬಲ್. ನಿಧಾನವಾಗಿ ಉಸಿರಾಡಬೇಕು. ಡು ನಾಟ್ ಹೋಲ್ಡ್ ದಿ ಬ್ರೆತ್. ಈ ಒಂದು ಪಾರ್ಶ್ವ ಬಾಗುವಿಕೆ ಸೊಂಟದ ಭಾಗಕ್ಕೆ, ಎದೆಗೂಡಿನ ಭಾಗಕ್ಕೆ, ಕೈಗಳಿಗೆ, ವಿಶೇಷವಾಗಿ ಈ ಬೋಗುಣಿಯ ಪ್ರದೇಶ, ಅಸ್ಥಿಕೋರದ ಸ್ನಾಯುಗಳಿಗೆ, ಅಲ್ಲಿರ್ತಕ್ಕಂಥ ಅಂಗಾಂಗಗಳಿಗೆ ಬಹಳ ಉಪಯುಕ್ತವಾಗಿರ್ತಕ್ಕಂಥದ್ದು. ಈಗ ನಿಧಾನವಾಗಿ ಮೇಲಕ್ಕೆ ಬನ್ನಿ. ಬಲಗೈಯನ್ನು ಕೆಳಕ್ಕೆ ಇಳಿಸಿ. ಕೆಲವರಿಗೆ ಈ ಥರ ನೆಲದ ಮೇಲೆ ಕೂತ್ಕೊಂಡು ಸೊಂಟದ ಭಾಗವನ್ನು ಮೇಲಕ್ಕೆ ಎತ್ತೋದು ಕಷ್ಟ ಆಗ್ಬೋದು. ಅಂಥವರೊಂದು ದಿಂಬನ್ನು ಉಪಯೋಗಿಸ್ಬೋದು, ಎ ಬೋಲ್ಸ್ಟರ್. ಸೊ ಸಿಟ್ ಆನ್ ದಿ ಬೋಲ್ಸ್ಟರ್. ನೋಡಿ, ಈಗ ಹೆಚ್ಚು ನೇರವಾಗಿ ಕೂತ್ಕೊಳ್ಳೋಕೆ ಸಾಧ್ಯ. ಕೈಗಳು ಬೇಕಾದ್ರೆ ಹಿಂದಕ್ಕೆ ತೊಗೊಂಬಿಡಿ. ಇಲ್ಲಿ ದಿಂಬಿನ ಮೇಲೆ ಒತ್ತಿ ಬೆನ್ನುಗಂಬವನ್ನು ನೇರವಾಗಿ ಮೇಲಕ್ಕೆ ಚಾಚಿ. ಇದು ಪ್ರಾಯಶಃ ಪ್ರತಿಯೊಬ್ಬರಿಗೂ ಇದು ಸುಲಭ ಸಾಧ್ಯ. ಆ ಕಾರಣದಿಂದಾಗಿ ಈ ಆಸನ ಬಹಳ ಮುಖ್ಯ. ಗರ್ಭಿಣಿ ಸ್ತ್ರೀಯರು ಸಹ ಅವರ ಎಲ್ಲ ಹಂತಗಳಲ್ಲೂ ಇನ್ ಆಲ್ ದೇರ್ ಟ್ರೈಮಿಸ್ಟರ್ಸ್ ದೇ ಕ್ಯಾನ್ ಡೂ ಆ್ಯಂಡ್ ಗೆಟ್ ಎ ವೆರಿ ಗುಡ್ ಬೆನಿಫಿಟ್ ಬೈ ದಿಸ್ ಪೋಸ್ಚರ್. ಅದರ ಸೈಡ್ ಬೆಂಡಿಂಗ್ ಪ್ರಾಯಶಃ ಅದಕ್ಕೆ ಸ್ವಲ್ಪ ಪರಿಣಿತಿ ಬೇಕಾಗುತ್ತೆ. ಆದರೆ ಬರೀ ಬದ್ಧ ಕೋಣಾಸನದಲ್ಲಿ ಪ್ರಾಯಶಃ ಮಹಿಳೆಯರು ಎಲ್ಲ ಹಂತಗಳಲ್ಲೂ ಇದನ್ನು ಅಳವಡಿಸ್ಕೋಬೋದು. ಈಗ ಇಲ್ಲಿ ಪಾರ್ಶ್ವ ಬಾಗುವಿಕೆಯನ್ನು ಮಾಡಿ ಎಡಗೈಯನ್ನು ಮೇಲಕ್ಕೆ ಚಾಚಿ. ಇನ್ಹೇಲ್, ಎಕ್ಸೇಲ್, ಬೆಂಡ್. ಬಲಗೈ ಮುಂದಕ್ಕೆ, ಹಾಗೆ ಕೈ ನೇರ. ಇಲ್ಲಿ ಇನ್ನೂ ಹೆಚ್ಚಿನ ಒಂದು
ರೀತಿಯ ಚಾಚುವಿಕೆಯನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ. ಜಸ್ಟ್ ಯು ಹ್ಯಾವ್ ಟು ಸಿಟ್ ಅಟ್ ಎ ಹೈಟ್ ಆ್ಯಂಡ್ ಸ್ಟೇ ಫಾರ್ ಅಬೌಟ್ 20 ಸೆಕೆಂಡ್ಸ್. ನಿಧಾನವಾಗಿ ಮೇಲೆ ಕೇಳಿ, ಸ್ಲೋಲಿ ಕಮ್ ಅಪ್. ಎಡಗೈ ಕೆಳಗಡೆ ತಗೊಳ್ಳಿ, ಬದಲಾಯಿಸಿ. ಬಲಗೈಯನ್ನು ಚಾಚಬೇಕು. ಇನ್ಹೇಲ್, ಎಕ್ಸೇಲ್, ಬ್ಯಾಂಡ್. ಸ್ಲೋಲಿ, ನಿಧಾನಕ್ಕೆ ಬಲಮಂಡಿಯನ್ನು ಒತ್ತಬೇಕು. ನಾವು ಬಲಮಂಡಿ ಕೆಳಗೆ ಒತ್ತಿದ ತಕ್ಷಣ ಇಲ್ಲಿ ಇನ್ನೂ ಹೆಚ್ಚಿನ ಒಂದು ಚಾಚುವಿಕೆ. ದಿ ಜಂಕ್ಷನ್ ಆಫ್ ದಿ ಹಿಪ್ ಆ್ಯಂಡ್ ದಿ ಟ್ರಂಕ್, ಥೈ ಆ್ಯಂಡ್ ದಿ ಟ್ರಂಕ್, ದೇ ಗೆಟ್ ಎ ಗುಡ್ ಸ್ಟ್ರೆಚ್. ಆ್ಯಂಡ್ ಸ್ಪೆಷಲಿ ಬದ್ಧ ಕೋಣಾಸನ ಈಸ್ ಅನ್ ಎಕ್ಸಲೆಂಟ್ ಥಿಂಗ್ ಟು ರಿಜುವಿನೇಟ್ ದಿ ಪೆಲ್ವಿಕ್ ರೀಜನ್. ಉಸಿರಾಟವನ್ನು ಸಮರ್ಪಕವಾಗಿ ಬಳಸಬೇಕು. ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ಳುತ್ತಾ ಮೇಲಕ್ಕೆ ಬನ್ನಿ. ಬಲಗೈಯನ್ನು ಕೆಳಗೆ ಕೆಳಿಸಿ ಸ್ವಸ್ತಿಕಾಸನದಲ್ಲಿ ನೇರವಾಗಿ ಕುಳಿತುಕೊಳ್ಳಿ.